ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಬಗ್ಗೆ ಬಿಗ್ ಅಪ್ಡೇಟ್ಸ್ ಕೊಟ್ಟ ಸಿಎಂ. ಸರ್ಕಾರದ ಪ್ರಮುಖ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಸರಿಯಾದ ಸಮಯಕ್ಕೆ ಹಣ ಬರ್ತಾ ಇಲ್ಲ ಎಂದ ಮಹಿಳೆಯರು. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಬಗ್ಗೆ ಬಿಗ್ ಅಪ್ಡೇಟ್ ಅನ್ನು ಕೊಟ್ಟಿರತಕ್ಕಂತಹ ಸಿಎಂ ಸಿದ್ದರಾಮಯ್ಯನವರು. ಸರ್ಕಾರದ ಪ್ರಮುಖ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವ ಗೃಹಲಕ್ಷ್ಮಿ ಸರಿಯಾದ ಸಮಯಕ್ಕೆ ಹಣ ಬರ್ತಾ ಇಲ್ಲ ಎಂದ ಮಹಿಳೆಯರು. ನೆಟ್ಟಿಗೆ ಬಂದು ಅನೇಕ ತಿಂಗಳೇ ಕಳೆಯಿತು. ವಿರೋಧ ಪಕ್ಷದವರು ಕೂಡ ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡ್ತಿದ್ದಾರೆ. ಎಲ್ಲ ಟೀಕೆಗೂ ಸಿಎಂ ಸಿದ್ದು ಟ್ವೀಟ್ ಮೂಲಕ ಉತ್ತರ. ಸಿಎಂ ಮಾಡಿರುವ ಟ್ವೀಟ್ಗೆ ಮಿಶ್ರ ಪ್ರತಿಕ್ರಿಯೆಗಳು ಕೂಡ ವ್ಯಕ್ತವಾಗಿದೆ. 5 ತಿಂಗಳಿನಿಂದಲೂ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ. ಇನ್ನು ಯಾವ ಹಣೆ ಬರೋಕ್ಕೆ ನೀವು ಸ್ಕೀಮು ಅಂತೇಳಿ ಓಟ್ ಹಾಕಿಸ್ಕೊಂಡ್ರಿ. ಪ್ರತಿಯೊಬ್ಬ ಮಹಿಳೆಗೂ ಗೃಹಲಕ್ಷ್ಮಿ ಹಣ ಸಿಗಬೇಕು. ಸಿಎಂ ಸಿದ್ದು ಅವರ ಕನಸಿನ ಕೂಸು ಕೂಡ ಇದೇ ಆಗಿದೆ. ಮುಂದಿನ ದಿನಗಳಲ್ಲಿ ಪ್ರತಿ ಮಹಿಳೆಯ ಗೃಹಲಕ್ಷ್ಮಿ ಹಣ ಬರುತ್ತೆ. ಹೇಳೋದಕ್ಕೆ ಶುರು ಮಾಡ 5 ತಿಂಗಳು ಕಳೀತು. ಈ ತಿಂಗಳು ನೆಟ್ಟಿಗೆ ಬಂದ್ಬಿಡುತ್ತೆ ನಿಮ್ಮ ಅಕೌಂಟಿಗೆ ಅಂತ. ಪಾಪ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳಿ ಅವ್ರವ್ರ ಅಕೌಂಟ್ ಎಲ್ಲೋ ಓಪನ್ ಆಗಿರುತ್ತೋ ಆ ಬ್ಯಾಂಕಿಗೆ ಹೋಗಿ ಡೈಲಿ ಕ್ಯಾಶಿಯರ್ನ ತಲೆ ತಿನ್ನೋದು ಪಾಪ ಮಹಿಳೆಯರು. ಬಂತ ಏನೋ ಸಿದ್ದರಾಮಯ್ಯನ ಹಣ 2,000 ರೂಪಾಯಿ. ಬ್ಯಾಂಕ್ ಅವ್ರು ಹೇಳೋದು ಮೊನ್ನೆ ತಾನೇ ಬಂದು ಹೋಗಿದ್ರಿ, ಮೊನ್ನೆನೂ ಇಲ್ಲ ಅಂದೆ, ಮತ್ತೆ ಇವತ್ತು ಬಂದಿದ್ದೀರಾ. ಅಲ್ಲ ಸಿದ್ದರಾಮಯ್ಯನವ್ರೇನೋ ಹಣ ಹಾಕೋರನ್ನು ನ್ಯೂಸಲ್ಲಿ ಹೇಳ್ತಾ ಇದ್ರು ಅಂತ ಬಂದಿರಲ್ಲ. ಪ್ರತಿ ತಿಂಗಳು ಸಿದ್ದರಾಮಯ್ಯರ ಹಣ ಬಂದಿದೆಯಾ ಅಂತೇಳಿ ವಯೋವೃದ್ಧರು, ಮಹಿಳೆಯರು, ಎಷ್ಟು ಹಳ್ಳಿ ಕಡೆಗಳಲ್ಲಿ ಬಾಣಂತಿ ಹೆಣ್ಮಕ್ಳು ಪಾಪ ಗರ್ಭಿಣಿಯರೆಲ್ಲ ಬ್ಯಾಂಕಿಗೆ ಅಲದಾಡೋದು ಈ 2,000 ರೂಪಾಯಿ ಹಣಕ್ಕಾಗಿ. ಅಂದರೆ ಸರ್ಕಾರನೇ ಹೇಳ್ಕೊಂಡ್ರದು ನಾವೇ ಕೊಡ್ತೀವಿ ಅಂತ. ಇನ್ನು ಯಾವ ಕರ್ಮಕ್ಕೆ ಹೇಳ್ಕೊಂಡ್ರಿ ದುಡ್ಡು ಕೊಡೋಕೆ ಆಗ್ದಲೇ ಇದ್ರೆ. ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಮು 5 ತಿಂಗಳಿನಿಂದ ನೆಟ್ಟಿಗೆ ಹಣ ಬಂದಿಲ್ಲ. ನಿಜಕ್ಕೂ ಕೂಡ ವಿಪರ್ಯಾಸ, ದುರಂತಾರೆ ಇದೆಲ್ಲ. ಹಣ ಕೊಡುವ ಸ್ಕೀಮು ಅತ್ಯಂತ ಪಾರದರ್ಶಕವಾಗಿ ಜನಗಳನ್ನ ರೀಚ್ ಆಗಬೇಕು. ಸರಿ, ಒಪ್ಕೋತೀವಿ, ಶಕ್ತಿ ಯೋಜನೆ ಒಂದು ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ, ಏನು ತೊಂದರೆ ಇಲ್ಲ. ಗುರುವಾರ ಸಂಜೆ ಕೂತ್ಕೊಂಡು ಮನೆಯಲ್ಲಿ ಕುಟುಂಬಸ್ಥರು ನಾವೆಲ್ಲ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬರೋಣ ಅಂತೇಳಿ ಡಿಸೈಡ್ ಮಾಡಿದ್ರೆ ಕೂತು ಜಾಗದಿಂದ ಎದ್ದು ಕೆಂಪು ಬಸ್ಸಲ್ಲಿ ಹತ್ಕೊಂಡು ಸೀದಾ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಬರ್ಬೋದು. ವ್ಯಾನಿಟಿ ಬ್ಯಾಗ್ ಕೈ ಹಾಕೋದು, ಆಧಾರ್ ಕಾರ್ಡ್ ತೋರಿಸೋದು, ಮುಗೀತು. ಅದೊಂದು ನೀಟಾಗಿ ವರ್ಕೌಟ್ ಆಗ್ತಾ ಇದೆ ರಾಜ್ಯದಲ್ಲಿ. ಅದು ಬಿಟ್ಟರೆ ಈ ಹಣದ ವಿಚಾರಕ್ಕೆ ಬಂದರೆ ಅಲ್ಲಿ ಕೊಕ್ಕೇನೆ. ಗೃಹ ಜ್ಯೋತಿ ಪರವಾಗಿಲ್ಲ, ನಾಟ್ ಬ್ಯಾಡ್. ಆದರೆ ಇಲ್ಲಿ ಹಳ್ಳಕ್ಕೆ ಬಿದ್ದಿರೋದು ಈ 2,000 ರೂಪಾಯಿದು ಏನದು ಗೃಹಲಕ್ಷ್ಮಿ ಯೋಜನೆ ಮಾತ್ರ. ಪ್ರತಿ ತಿಂಗಳು ಬ್ಯಾಂಕಿಗೆ ಹೋಗಿ ಕೇಳಿದ್ರು ಅನ್ನೋದೇ ಉತ್ತರ ಅಲ್ಲಿದ್ದು. ಹಾಗಾಗಿ ಕೈ ಮುಗಿದು ಜನ ಕೇಳುತ್ತವ್ರೆ. ಇನ್ನು ನಾವು ಪದೇ ಪದೇ ಇದನ್ನು ಹೇಳ್ಕೊಂಡು ಕೂತ್ಕೋಬೇಕಿಲ್ಲಿ. ಹಣ ಬಂದಿಲ್ಲ, ಬರೋ ತಿಂಗಳು ಬರುತ್ತಂತೆ, ದೀಪಾವಳಿಗೆ ಬರುತ್ತಂತೆ, ರಂಜಾನಿಗೆ ಬರುತ್ತಂತೆ. ಸರಿ, ಈ 2 ತಿಂಗಳು ಬರೋದಿಲ್ವಂತೆ, ಕ್ರಿಸ್ಮಸ್ಸಿಗೆ ಬರುತ್ತೆ ಅಂತ ನಾವು ಹೇಳ್ಕೊಂಡು ಪರದಾಡಬೇಕಾದ ಪರಿಸ್ಥಿತಿ. ಹಾಗಾಗಿ ಆದಷ್ಟು ಬೇಗ ಫಲಾನುಭವಿಗಳಿಗೆ ಹಣ ರೀಚ್ ಮಾಡಿ ಅನ್ನೋದೇ ಫ್ರೀಡಮ್ ಟಿವಿಯ ಬೇಡಿಕೆ ಮತ್ತು ಆಗ್ರಹ. ಸರಿಯಾದ ಸಮಯಕ್ಕೆ ಹಣ ಬರ್ತಾ ಇಲ್ಲ ಅನ್ನೋ ಆರೋಪ ಇದೆ. ಸಂಬಂಧಪಟ್ಟವರು ಅದನ್ನು ಆದಷ್ಟು ಬೇಗ ಆ ಒಂದು ಸಮಸ್ಯೆಗೆ ಒಂದು ಪರಿಹಾರ ಹುಡುಕಿದ್ರೆ ಜನ ಸ್ವಲ್ಪ ನಿಟ್ಟಿಸಿರು ಬಿಡ್ತಾರೆ. ಸೊ ಈಗ ಸಿಎಂ ಸಿದ್ದರಾಮಯ್ಯನವರು ಆ ಬಗ್ಗೆ ಟ್ವೀಟ್ ಮುಖಾಂತರ ಉತ್ತರಿಸಿದ್ದಾರೆ. ಜನರಿಗೆ ಸರಿಯಾದ ಸಮಯಕ್ಕಿನ್ನ ಹಣ ಸಿಗುತ್ತಾ ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.